ಎಲ್ಲ ಇಷ್ಟೆಲ್ಲ ಜ್ಞಾನ ನಮಗೆ ನೀಡಿದಂತ ನಮ್ಮ ಪರಮ ಪೂಜ್ಯ ಗುರುಗಳಾದಂತ ಪಿತಾಮಹ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಗೆ, ಶರಣಮಲ್ಲಮ್ಮನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಸತ್ಸಂಗನ ಪ್ರಾರಂಭ ಮಾಡೋಣ. ಮಹತರ್ ಫೌಂಡೇಶನ್ ಈ ಒಂದು ಗುಂಪಿಗೆ ನಾನೇನು ಹೊಸಬಲ್ಲ, ತುಂಬಾ ಅಳುಬ. ಇನ್ನು ಮಹತಾರ್ ಫೌಂಡೇಶನ್ ಅಲ್ಲಿ 2009 2010 ಆ ಟೈಮಲ್ಲೇನೆ ನಾನು ಈ ಇದ್ರ ಜೊತೆ ಒಡನಾಟ ಇದೆ. ಆದ್ರೆ ಅವಾಗವಾಗ ಬಂದು ನಾನು ಭೇಟಿ ಇದ್ರಲ್ಲಿ ಕ್ಲಾಸ್ ತಗೊಂತಿರ್ತೀನಿ. ಅದ್ರ ಜೊತೆಗೆ ಬೇರೆ ಬೇರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಕೂಡ ವಿಧವಾದ ಡಿಫ್ರೆಂಟ್ ಭಾಷೆಗಳಲ್ಲಿ ಕೂಡ ನಾನು ಪತ್ರಿಜಿ ಪ್ರಬೋಧನೆಗಳನ್ನ ಕ್ಲಾಸಸ್ ಎಲ್ಲ ತಗೊಂತಿರ್ತೀನಿ. ಇವತ್ತು ಇವರು ಶಂಬಲ ಬಗ್ಗೆನೇ ಹೇಳ್ಬೇಕು, ಶಂಬಲ ಬಗ್ಗೆನೇ ನಾವು ತಿಳ್ಕೋಬೇಕು ಅಂತ ತಿಳ್ಕೊಂಡಾಗ, ಏನದು ಇದಕ್ಕೂ ಮುಂಚೆ ಯಾರಾದ್ರೂ ಶಂಬಲ ಅಂತ ಹೆಸರು ಕೇಳಿದಿರಾ? ನಿಮ್ಗೆ ಏನಾದ್ರೂ ಯಾವಾಗಾದ್ರೂ ಎಲ್ಲಾದ್ರೂ ಕೇಳಿದ್ರೆ ಜಸ್ಟ್ ಅಲ್ಲಿಂದ ಹಂಗೆ ಕೈ ಎತ್ತಿ ನೋಡೋಣ. ಶಂಬಲ ಅಂತ ಹೆಸರು ಇಲ್ಲಿವರೆಗೂ ಎಲ್ಲಾದ್ರೂ ಕೇಳಿದ್ವಿ? ಓಕೆ, ಕೆಲವರು ಕೈ ಎತ್ತಿದ್ದಾರೆ. ಓಕೆ, ಹಾ, ಓಕೆ. ಅಂದ್ರೆ ಕೇಳಿದ್ರಿ ಎಲ್ಲೋ ಶಂಬಲ ಅಂತಕ್ಕಂಥದ್ದು ಇದೆ ಅಂತ ಗೊತ್ತಾಗಿದೆ. ಓಕೆ, ಗುಡ್ ಗುಡ್. ಏನು ಶಂಬಲ ಅಂದ್ರೆ? ಅದು ಎಲ್ಲಿದೆ? ಯಾವ ರೂಟಲ್ಲಿ ಹೋಗ್ಬೇಕು? ಯಾವ ಬಸ್ಸಲ್ಲಿ ಹೋಗ್ಬೇಕಾ, ಫ್ಲೈಟ್ ಅಲ್ಲಿ ಹೋಗ್ಬೇಕಾ, ಟ್ರೈನ್ ಅಲ್ಲಿ ಹೋಗ್ಬೇಕಾ ಅಲ್ಲಿಗೆ? ಹಾ, ಎಲ್ಲಿದೆ ಅಂತ ಗೊತ್ತಾ? ಏನೋ ವಾರಣಾಸಿ ಅಂದ್ರೆ ನಾವು ಟ್ರೈನ್ಗೆ ಹೋಗ್ಬಿಡ್ಬೋದು, ಇಲ್ಲ ಫ್ಲೈಟ್ಗೆ ಹೋಗ್ಬಿಡ್ಬೋದು. ಶಂಬಲ ಎಲ್ಲಿದೆ? ಹಿಮಾಲಯ. ಹಾ ಮೇಡಮ್, ಹಾ, ಅಮೃತ ಮೇಡಮ್ ಏನ್ ಹೇಳ್ತಾ ಇದ್ರಿ? ಅನುರಾಧ ಹಿ- ಅನುರಾಧ ಹಿಮಾಲಯ. ಮೇಡಮ್. ಓ, ಹಿಮಾಲಯದಲ್ಲಿದೆ. ಹಿಮಾಲಯ ದೊಡ್ಡದಾಗಿದೆ, ಎಷ್ಟೋ ಕಿಲೋಮೀಟರ್ಗಳು, 1000 ಕಿಲೋಮೀಟರ್ ಎಲ್ಲಿದೆ ಅದು? ಹಿಮಾಲಯ ಅಂದ್ರೆ ನಾವೇನು ಮೆಜೆಸ್ಟಿಕ್ ಅಲ್ಲ ಅದು. ಹಿಮಾಲಯ ಅಂತ ಮೆಜೆಸ್ಟಿಕ್ ಹೋದ್ರೆ ಎಲ್ಲರೂ ಅಲ್ಲೇ ಸಿಗ್ಬಿಡ್ತೀವಿ. ಓಕೆ, ಓಕೆ. ಸೊ ಶಂಬಲ ಅಂದ್ರೆ ಇದು ಒಂದು ರಹಸ್ಯ ತಾಣ. ಇದ್ರ ಬಗ್ಗೆ ತುಂಬಾ ಸೀಕ್ರೆಟ್, ತುಂಬಾ ರಹಸ್ಯ ಜ್ಞಾನ ಇದೆ. ಇದು ಈ ಶಂಬಲ ಅಂತ ಹೆಸರು ಹೆಂಗ್ ಬಂತಂದ್ರೆ, ಶ್ಯಾಮ ಬಾಲ ಅಂತ ಇದ್ರ ಹೆಸರು. ಶ್ಯಾಮ ಬಾಲ ಅಂದ್ರೆ, ಶ್ಯಾಮ ಅಂದ್ರೆ ಏನು? ಬ್ಲೂ ಕಲರ್ ಇರ್ತಾನೆ ನೋಡಿ. ಈ ಕೃಷ್ಣ ಯಾವ ಕಲರ್ ಇರ್ತಾನೆ? ಬ್ಲೂ ಕಲರ್ ಇರ್ತಾನಲ್ಲ. ಆ ಶ್ಯಾಮ ಬಾಲನ ಶಂಬಲ ಅಂತ ಕರೀತಾರೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಬ್ಲೂ ಬೇಬಿ, ಬ್ಲೂ ಕಲರ್ ಬೇಬಿ. ಆ ಒಂದು ಶ್ಯಾಮ ಬಾಲ, ಶಂಬಲ, ಈ ಸೃಷ್ಟಿಕರ್ತ ಯಾರು? ಆ ಬ್ಲೂ ಬೇಬಿ ಯಾರದು? ಯಾರು ಒಂದು ಇರ್ಬೇಕಲ್ಲ. ಅದೇ ಶ್ರೀಮನ್ನಾರಾಯಣ, ಅದೇ ವಿಷ್ಣು. ಆ ವಿಷ್ಣು ಯಾವ ಕಲರ್ ಇರ್ತಾನೆ? ಆ ಒಂದು ನೋಡಿ, ಅಲ್ಲಿಂದ ಇವರೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳಾದ್ರೂ ಕೂಡ ಈ ಶಂಬಲದ ಬಗ್ಗೆ ತುಂಬಾ ಜನಕ್ಕೆ, ಈಗ ನಾವು ಮಹತರ್ ಬಾಬಾಜಿ ಗುಹೆ ಅಂತ ಹೆಂಗಂತೀವೋ, ಮಹತರ್ ಬಾಬಾಜಿ ಎಲ್ಲಿದ್ದಾರೆ ಅಂತ ನಾವೆಲ್ಲ ಎಷ್ಟು ಜ್ಞಾನ ತಿಳ್ಕೊಂಡಿದ್ವು, ಶಂಬಲ ಬಗ್ಗೆನೂ ತಿಳ್ಕೊಬೇಕು ನಾವು. ಇವತ್ತಿದು ಈ ಒಂದು ವಿಷ್ಣುವೇ ಈ ಶಂಬಲದ ಸೃಷ್ಟಿಕರ್ತ. ಶಂಬಲ ಅಂತಕ್ಕಂಥದ್ದು ನಾವು ನೀವು ಅಂದ್ಕೊಂಡಂಗೆ ಯಾವುದೋ ಉತ್ತರ ಪ್ರದೇಶದಲ್ಲಿದೆ, ಇಲ್ಲ ಮಡಿಕೇರಿನಲ್ಲಿದೆ, ಇಲ್ಲ ಡೆಲ್ಲಿನಲ್ಲಿದೆ ಅಂದ್ರೆ ಇದು ಒಂದು ಸ್ಥಳ ಅಲ್ಲ. ಇದು ಫಿಸಿಕಲ್ ಪ್ಲೇಸ್ ಅಲ್ಲ. ಯಾವುದೋ ಒಂದು ನಾವು ಹೇಳಿದ ತಕ್ಷಣ ಅಲ್ಲಿ ಹೋಗ್ತೀವಿ ಅಂತಂತ ನಾವು ಬಸ್ ಟಿಕೆಟ್ ತಗೊಂಡು, ಟ್ರೈನ್ ಟಿಕೆಟ್ ತಗೊಂಡು ಹೋದ್ರೆ, ಫ್ಲೈಟ್ ಟಿಕೆಟ್ ತಗೊಂಡು ಹೋದ್ರೆ ಸಿಗ್ತಕ್ಕಂಥದ್ದಲ್ಲ. ಇದಕ್ಕೆ ಒಂದು ಫಿಸಿಕಲ್ ಪ್ಲೇಸ್ ಅಂತಕ್ಕಂಥದ್ದಿಲ್ಲ. ಇದರ ವೈಬ್ರೇಷನ್ ಸ್ಟೇಟ್ ಬೇರೆ, ಆ ಒಂದು ಶಕ್ತಿ ಸ್ಥಿತಿನೇ ಬೇರೆ. ತುಂಬಾ ಮಾಸ್ಟರ್ಸ್. ಈಗ ನಾವೆಲ್ಲರೂ ಕೂಡ ಗ್ರಾಜುಯೇಷನ್, ಡಬಲ್ ಗ್ರಾಜುಯೇಷನ್ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕಂದ್ರೆ ಯೂನಿವರ್ಸಿಟಿಗೆ ಹೋಗ್ತೀವಿ ಅಲ್ವಾ? ಫೈನಲ್ ಯಾವುದೋ ಒಂದು ಯೂನಿವರ್ಸಿಟಿಲಿ ಕಂಪ್ಲೀಟ್ ಮಾಡ್ತೀವಿ. ಇದೇ ರೀತಿ ಸ್ಪಿರಿಚುವಲ್ ಆಗಿ ಎನ್ಲೈಟನ್ಮೆಂಟ್ ಆಗ್ಬೇಕು, ಎಲ್ಲಾ ಹೈಯರ್ ವರ್ಲ್ಡ್ಸ್ ಬ್ರಹ್ಮಾಂಡನೇ ತಿಳ್ಕೊಬೇಕಂತಂದ್ರೆ ಅಲ್ಲಿ ಯೂನಿವರ್ಸಿಟಿ ಎಲ್ಲಿದೆ ಅಂದ್ರೆ ಶಂಬಲದಲ್ಲಿದೆ. ಈ ಶಂಬಲದಲ್ಲಿ ಹಲವಾರು ಮಾಸ್ಟರ್ಸ್, ಹೈಯರ್ ಮಾಸ್ಟರ್ಸ್, ಎಷ್ಟೋ ಲೋಕದ ದೇವನ ದೇವತೆಗಳು ಈ ಒಂದು ಶಂಬಲದಿಂದ ಜ್ಞಾನ ಪಡಿತಾರೆ. ಕರೆಕ್ಟ್, ನೀವು ಹಿಮಾಲಯದಲ್ಲಿ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಹಿಮಾಲಯದಲ್ಲಿ ಎಲ್ಲಿದೆ ಅಂದ್ರೆ ಅದಕ್ಕೆ ಪ್ಲೇಸ್ ಇಲ್ಲ, ಅದು ಹೈಯರ್ ವರ್ಲ್ಡ್ ಅಲ್ಲಿದೆ.
ಈಗ ಸೂರ್ಯಚಂದ್ರ ಯಾವ ಊರಲ್ಲಿ ಯಾವ ಊರಾಗಿರ್ತಾರೆ ಇವಾಗ ಹೇಳಕ್ಕಾಗತ್ತಾ? ಸೂರ್ಯಚಂದ್ರರು ಪರ್ಟಿಕ್ಯುಲರ್ ಪ್ಲೇಸ್ ಹೇಳಕ್ಕಾಗಲ್ಲ, ಇದಾರೆ. ಎಲ್ಲಿದ್ದಾರೆ ಅಂದ್ರೆ ಆ ವೈಬ್ರೇಷನ್ ಲೆವೆಲ್ ಅಲ್ಲಿ, ಆ ಎನರ್ಜಿ ಲೆವೆಲ್ ಅಲ್ಲಿ ಇದ್ದಾರೆ. ಆ ರೀತಿ ಹಿಮಾಲಯದಲ್ಲಿನೇ, ಹಿಮಾಲಯದ ಪ್ರಾರಂಭದಲ್ಲೇ ಒಂದು ಏರಿಯಾ ಇದೆ, ಅದೇ ಶಂಬಲ. ಆ ಶಂಬಲದಲ್ಲಿ ಯಾರಿರ್ತಾರೆ ಅಂದ್ರೆ ಅದು ನಮ್ಮ ಈಗ ಇಂಡಿಯನ್ ಗೌರ್ಮೆಂಟ್ ಇದೆ. ಇಂಡಿಯನ್ ಗೌರ್ಮೆಂಟ್ ಡೆಲ್ಲಿಲಿದೆ. ಅದೇ ರೀತಿ ಇದನ್ನ ಕಾಸ್ಮಿಕ್ ಗವರ್ನಮೆಂಟ್ ಅಂತಾರೆ. ಈ ಶಂಬಲನ ಕಾಸ್ಮಿಕ್ ಗವರ್ನಮೆಂಟ್. ಅಂದ್ರೆ ಕಾಸ್ಮಾಸ್ ಇಂದ ಬಂದಿದೆ, ಬ್ರಹ್ಮಾಂಡದಿಂದ ಬಂದಿರತಕ್ಕಂಥದ್ದು. ಇಲ್ಲೆಲ್ಲ ಏನಂದ್ರೆ ಏನೇ ಕೆಲಸಗಳು ನಡೆದ್ರೆ, ಏನೇ ಮೀಟಿಂಗ್ಗಳು ನಡೆದ್ರು ಕೂಡ ಇವರು ಇಲ್ಲಿಂದ ಹೈಯರ್ ವರ್ಲ್ಡ್ ಕನೆಕ್ಟ್ ಆಗಿ ಎಲ್ಲಾ ಮಾಸ್ಟರ್ಸ್ ಸೇರ್ತಾರೆ. ಈಗ ಮೀಟಿಂಗ್ ನಡೆದ್ರೆ ಎಲ್ಲ ಒಂದ್ ಕಡೆ ಪ್ಲೇಸ್ಗೆ ಹೋಗೋದಲ್ಲ, ಇವ್ರು ಇಲ್ಲೇ ಇದ್ಕೊಂಡೇ ಧ್ಯಾನದಲ್ಲಿ ಇದ್ಕೊಂಡೇ ಅವ್ರೆಲ್ಲೇ ಹೋಗ್ಬೇಕು, ಭೌತಿಕ ಶರೀರ ಇಲ್ಲೇ ಇರ್ತದೆ. ಅವ್ರು ಮಾತ್ರ ಆತ್ಮಸ್ಥಿತಿ ಹೋಗಿ ಅವ್ರು ಬೇರೆ ಬೇರೆ ಲೋಕಗಳೆಲ್ಲ ತಿರ್ಕೊಂಡು ಅಲ್ಲೆಲ್ಲ ಅವ್ರು ಜ್ಞಾನ ಪಡೆದು ಮೀಟಿಂಗ್ ಎಲ್ಲ ಅಲ್ಲೇ ನಡೀತಾ ಇರುತ್ತೆ. ಇದಕ್ಕೆ ನೀವು ಯಾರಾದ್ರೂ ಆ ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಪರಮಹಂಸ ಯೋಗಾನಂದರ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಏನಾದ್ರೂ ಓದಿದ್ರೆ ಅದರಲ್ಲಿ ಬರ್ತಿದ್ದಾರೆ. ಇದೆಲ್ಲ ಶಂಬಲ ಬಗ್ಗೆನೂ ಬರ್ತಿದ್ದಾರೆ. ಶಂಬಲ ಅಂದ್ರೆ ಏನಂತ ಬರ್ತಾರೆ. ಇದನ್ನ ನಾವು ಆ, ಈ ಯೋಗಿಗಳು, ಹಿಮಾಲಯ ಯೋಗಿಗಳು ಅವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಇದರ ಜ್ಞಾನ ಗಂಜಿ ಅಂತ ಪ್ಲೇಸ್ ಅಂತಾರೆ. ಅದನ್ನ ಇವರು ಶಂಬಲ ಅಂತ ಅನ್ನಲ್ಲ, ಜ್ಞಾನ ಗಂಜಿ ಅಂತಾನು ಹೆಸರು ಕರೀತಾರೆ ಇದನ್ನ. ಇದು ಹೈಯರ್ ಮಾಸ್ಟರ್ಸ್, ಆ ಎನರ್ಜಿ ಮಾಸ್ಟರ್ಸ್ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಒಂದು ಸ್ಥಳ. ಆದ್ರೆ ಅದು ಫಿಸಿಕಲ್ ಅಲ್ಲ, ಅದು ಹೈಯರ್ ಲೆವೆಲ್ ಅಲ್ಲಿ ಇರ್ತಕ್ಕಂಥದ್ದು, ಹೈಯರ್ ವೈಬ್ರೇಷನ್ ಇರ್ತಕ್ಕಂಥದ್ದು ಒಂದು ಏರಿಯಾ. ಅದನ್ನ ಶಂಬಲ ಅಂತಾರೆ. ಇಲ್ಲಿ ಎಂಥ ಬಂಗಾರದ ಶಿಲೆಗಳು, ಬಂಗಾರದ ದೇವಾಲಯಗಳು, ಅಲ್ಲೆಲ್ಲ ಹೋಗ್ತಕ್ಕಂಥ ಬರ್ತಾರಲ್ಲ, ಎಲ್ಲ ಟೋಟಲ್ ಈ ಗೋಲ್ಡನ್ ಟೆಂಪಲ್ ಅಂತ ಹೆಂಗ್ ಹೇಳ್ತಾರಲ್ಲ, ಆ ಗೋಲ್ಡನ್ ಟೆಂಪಲ್ ಎಲ್ಲಾ ಗೋಪುರಗಳು ಎಲ್ಲ ಕೂಡ ಅದೇ. ಅಲ್ಲಿ ಎಲ್ಲ ಇರ್ತಕ್ಕಂಥವ್ರು ಯಾರಂದ್ರೆ ಯೋಗಿಗಳು, ಹೈಯರ್ ಎನರ್ಜಿ ಇರ್ತಕ್ಕಂಥವ್ರು, ಹೈಯರ್ ಮಾಸ್ಟರ್ಸ್ ಎಲ್ಲ ಕೂಡ. ರಾಮ, ಲಕ್ಷ್ಮಣ ಅವರೆಲ್ಲ ಕೂಡ ವಿಶ್ವಾಮಿತ್ರ ಹತ್ರ ವಿದ್ಯೆ ಕಲ್ತಿದ್ದಲ್ಲೇ. ಅದು ಯೂನಿವರ್ಸಿಟಿ ಅಂತ ಹೇಳ್ದನಲ್ಲ. ಯಾರ್ಯಾರೆಲ್ಲ ಎಂಟರ್ಟೈನ್ಮೆಂಟ್ ಆಗ್ಬೇಕಂದ್ರೆ ಆ ಸ್ಥಳದಲ್ಲೇ ಕಲ್ತಿರೋದು. ಈ ವಸಿಷ್ಠ ಮಹರ್ಷಿಗಳು ಅಲ್ಲಿಂದನೇ ಇವರಿಗೆ ಪಾಠ ಕಲಿಸಿರೋದು, ರಾಮ ಲಕ್ಷ್ಮಣರಿಗೆ. ಇದು ಯಾಕೆ ಈ ಶಂಬಲ ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಅರ್ತ್ ಎವಲ್ಯೂಷನ್. ಅಂದ್ರೆ ನಮ್ಮ ಭೂಮಿ ಇದೆಯಲ್ಲ, ಆ ಭೂಮಿ ಹೈಯರ್ ಡೈಮೆನ್ಷನ್ಗೆ ಹೋಗ್ಬೇಕಂದ್ರೆ, ಹೆಚ್ಚಾಗಿ ಅದು ಇನ್ನೂ ಅಭಿವೃದ್ಧಿ ಹೊಂದಬೇಕಂದ್ರೆ ಈ ಒಂದು ಶಂಬಲದಿಂದನೇ ಶುರುವಾಗ್ತದೆ. ಈ ಒಂದು ಶಂಬಲ ಯಾರು ನೋಡಿದ್ರೆ ಕೈ ಎತ್ತಿ ನೋಡ, ನಂಗೆ ಯಾರಾದ್ರೂ ನೋಡಿದ್ರೆ ಯಾರಾದ್ರೂ? ಯಾರೋ ಉಮಾದೇವಿ ಮೇಡಮ್ ಕೈ ಎತ್ತಿದ್ರು. ಎಲ್ಲಿದೆ ಮೇಡಮ್? ಓಕೆ, ನಾವೆಲ್ಲರೂ ನೋಡಿದೀವಿ ಶಂಬಲ. ಗೊತ್ತಾ ಇಲ್ಲಿ ಅಂತ? ರೇವತಿ ಮೇಡಮ್ ಗೊತ್ತಾ? ಆತ್ಮ. ಸೊ ಶಂಬಲ ಅಂತಕ್ಕಂಥದ್ದು ಹಿಮಾಲಯದಲ್ಲಿ ಕೆಳಗಿನ ಪ್ಲೇಸ್ ಅಲ್ಲಿ, ಅದು ಹೈಯರ್ ವರ್ಲ್ಡ್ ಅಲ್ಲಿ ಇದೆ. ಅದೇ ಸೇಮ್ ಒಂದು ನಾಲೆಡ್ಜ್, ಸೇಮ್ ಎನರ್ಜಿ, ಸೇಮ್ ವೈಬ್ರೇಷನ್, ಅದನ್ನ ನಮ್ಮ ಪತ್ರಿಜಿ ಗುರುಗಳು 7 ಲೋಕಗಳಿಗೆ ಹೋಗಿ 7 ಲೋಕಗಳ ಮಾಸ್ಟರ್ಸ್ ನ ಭೇಟಿಯಾಗಿ, ಇಲ್ಲಿ ಒಬ್ಬೊಬ್ರು ಒಂದೊಂದು ಲೋಕಕ್ಕೆ ಇನ್ಚಾರ್ಜ್ ಇರ್ತಾರೆ. ನಮ್ಮ ಅರ್ತ್ ಪ್ಲಾನೆಟ್ಗೆ ಪತ್ರಿಜಿ ಇನ್ಚಾರ್ಜ್, ಒಂದೊಂದು ಲೋಕಕ್ಕೆ ಒಬ್ಬೊಬ್ರು. ಅದಕ್ಕೆ ಏನ್ ಮಾಡಿದ್ರು, ಈ 7 ಲೋಕಗಳಿಗೆ ಹೋಗಿ ಜ್ಞಾನ ಪಡೆದು ಅದನ್ನೆಲ್ಲ ತಗೊಂಬಂದು ಪಿರಮಿಡ್ ವ್ಯಾಲಿಯಲ್ಲಿ ಬಿಟ್ರು. ಅದು ನ್ಯೂ ಶಂಬಲ ಅಂತ. ನಮ್ಮ ಶಂಬಲ ಎಲ್ಲಿದೆ? ಪಿರಮಿಡ್ ವ್ಯಾಲಿನಲ್ಲಿ, ಬೆಂಗಳೂರಲ್ಲಿದೆ, ಕನಕಪುರ ರೋಡಲ್ಲಿದೆ. ನೀವು ಶಂಬಲಾಗ ಹೋಗ್ಬೇಕಂದ್ರೆ ಹಿಮಾಲಯಕ್ಕೆ ಹೋಗಿ ಅಲ್ಲೆಲ್ಲ ಹುಡ್ಕೊಂಡು ಹೋಗೋದು ಅವಶ್ಯಕತೆ ಇಲ್ಲ. ಪಿರಮಿಡ್ ವ್ಯಾಲಿಗೆ ಹೋಗಿ ನೀವು ಧ್ಯಾನ ಮಾಡಿದ್ರೆ ಶಂಬಲ ಕನೆಕ್ಟ್ ಆಗ್ತೀರಿ. ಅದನ್ನ ಪತ್ರಿಜಿ ಗುರುಗಳು ನ್ಯೂ ಶಂಬಲ ಅಂತಾನೆ ಹೇಳಿದ್ದಾರೆ. ಎಷ್ಟು ಅದ್ಭುತ! ನಾವು ಕರ್ನಾಟಕದವರು. ಆ ನ್ಯೂ ಶಂಬಲ್ ಇಲ್ಲೇ ಇದೆ, ಪಿರಮಿಡ್ ವ್ಯಾಲಿ ಇದೆ. ಯಾವ ಬೇಕಾದ್ರೂ ನಾವು ಧ್ಯಾನ
ಆಗ್ತೀವಿ. ಅವಾಗ್ಲೇ ಹೇಳ್ದಂಗೆ ಶಂಬಲ ಅಂದ ತಕ್ಷಣ ಸಾಮಾನ್ಯ ಅಲ್ಲ. ಎಷ್ಟೋ ದೊಡ್ಡ ದೊಡ್ಡ ಮಹಾನುಭಾವರು, ಯೋಗಿಗಳು ಅವರಲ್ಲಿ ಧ್ಯಾನ ಮಾಡಿರ್ತಕ್ಕಂಥ ಜ್ಞಾನ. ಫಾರ್ ಎಕ್ಸಾಂಪಲ್, ಈ ಶಂಬಲ ಯಾಕೆ ಪಿರಮಿಡ್ ವ್ಯಾಲಿ ಅಂತ ಹೇಳಿದೆ ಅಂದ್ರೆ, ಸದಾನಂದಗಿರಿ ಅಂತ ಕೇಳಿದ್ರಲ್ಲ. ಸದಾನಂದಗಿರಿ ಅವ್ರಿಗೆ 110 ವರ್ಷ, 112 ವರ್ಷ ಇದೆಲ್ಲ ಈಗ ನೋಡಿರ್ತೀರಿ ನೀವೆಲ್ಲ. 111. ಅವ್ರು ಹೇಳಿ 111. ಓಕೆ. ಯಾಕಂದ್ರೆ 110 ನಾನು ಭೇಟಿಯಾಗಿದ್ದಲ್ಲಿ ಮಾತಾ ಫೌಂಡೇಶನ್ ಬಂದಿದ್ರು. 111 111 ವರ್ಷ ಇರ್ತಕ್ಕಂಥವ್ರು ಅಲ್ಲಿ ಹಿಮಾಲಯ ಪರ್ವತದಲ್ಲಿ ಧ್ಯಾನ ಮಾಡಿದರೆ. ಸುಮಾರು ಅವರು 40 ವರ್ಷಗಳ ಕಾಲ ಧ್ಯಾನ ಮಾಡಿದ್ದಾರೆ ಹಿಮಾಲಯದಲ್ಲಿ. ಅಲ್ಲಿ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಯಾವುದೋ ಒಂದು ಎನರ್ಜಿ ನಮ್ಮ ಇಲ್ಲಿ ಸೌತ್ ಇಂಡಿಯಾ, ಅವ್ರು ಹಿಮಾಲಯದಾಗ ಸೌತ್ ಇಂಡಿಯಾ ಎನರ್ಜಿ ವೈಬ್ರೇಷನ್ಸ್ ಅವ್ರಿಗೆ ಹೋಗಿ ಏನೋ ಟಚ್ ಆಗ್ತಿತ್ತಂತೆ. ಅವರು ಅಲ್ಲ, ನಾವ್ ಇಷ್ಟು ಧ್ಯಾನ ಮಾಡಿ, ಇಷ್ಟು ತಪಸ್ ಮಾಡಿ, ಇಷ್ಟು ನಾಲೆಡ್ಜ್ ಹಿಮಾಲಯದಲ್ಲಿ ಪಡ್ಕೊಳ್ತಾ ಇದ್ರೆ ಇದೇನಿದು ಆ ಕಡೆಯಿಂದ ಉಲ್ಟಾ ಬರ್ತದಲ್ಲ ಎನರ್ಜಿ, ಏನಿದು ಅಂತ ಧ್ಯಾನದಲ್ಲಿ ನೋಡಿದಾಗ ಅವ್ ಗೊತ್ತಾಯ್ತಂದ್ರೆ, ಪತ್ರಿಜಿ ಗುರುಗಳು ಪಿರಮಿಡ್ ವ್ಯಾಲಿನಲ್ಲಿ ಇದ್ರಂತ ಒಂದು ವಾರ. ಆ ಎನರ್ಜಿ ಅಲ್ಲಿಗೆ ಹೋಗ್ತಿತ್ತಂತೆ. ಆಗ ಅವ್ರಿಗೆ ಗೊತ್ತಾಯ್ತು, ಅರೆ ಯಾರು ಪತ್ರಿಜಿ ಅಂತಿದ್ದಾರೆ, ಅವ್ರದ್ದು ಆ ಶಂಬಲದಿಂದ ಬರುತ್ತೆ, ಈ ಶಂಬಲ ಅಲ್ಲೂ ಇದೆ ಅಂತ ಹುಡುಕೊಂಡು ಬಂದು ಫಸ್ಟ್ ಪತ್ರಿಜಿ 2-3 ಸಲ ಬಂದಾಗ ಬೈದ್ರಂತೆ. ಅವ್ರ್ಯಾ ಗುರುಗಳು, ಅವ್ರ್ಯಾ ಇದು, ಅವ್ರಿಗೆ ಕಾಷಾಯ ಇಲ್ಲ, ಅವ್ರಿಗೆ ಏನಿಲ್ಲ, ಅವ್ರ್ಯಾ ಮಹಾಗುರುಗಳು. ಇದೆಲ್ಲ ನೋಡಿದ್ಮೇಲೆ ಅಲ್ಲಿಂದ ಬಂದು ಹಿಮಾಲಯ ಬಿಟ್ಟು ಬಂದು ಪತ್ರಿಕೆ ಗುರುಗಳನ್ನ ಹಿಡ್ಕೊಂಡು, ಆಯ್ತು ನಾನು ನಿಮ್ಮನ್ನ ಕೆಟ್ಟದಾಗ ತಿಳ್ಕೊಂಡಿದ್ದೆ, ನೀವು ಏನೋ ಅಂತ ತಿಳ್ಕೊಂಡಿದ್ದೆ, ನನಗೆ ಈಗ ಅರಿವಾಯ್ತು, ನಿಜವಾದ ಮಾಸ್ಟರ್ ನೀವೇ. ನೋಡಿ, 111 ವರ್ಷದ ಮಹಾಯೋಗಿ ಪತ್ರಿಜಿ ಗುರುಗಳನ್ನ ಹಂಗೆ ಅಷ್ಟು ಬೇಗ ಯಾರನ್ನ ನಂಬಿಡ್ತಾರ? ಅಷ್ಟು ಮರ್ಯಾದೆ ಕೊಡ್ತಾರ? ತಿಳ್ಕೊಳ್ಳಿ. ಅವಾಗ ಗೊತ್ತಾಯ್ತು ಈ ಶಂಬಲ ಅಂತಕ್ಕಂಥದ್ದು ಹಿಂಗಿದೆ. ಎಷ್ಟೋ ಹಿಮಾಲಯನ್ ಮಾಸ್ಟರ್ಸ್ ಪತ್ರಿಜಿ ಗುರುಗಳನ್ನ ಬಂದು ಭೇಟಿಯಾಗಿ, ಇವ್ರು ಅಲ್ಲಿಗೆ ಹೋಗಿಲ್ಲ, ಯಾವತ್ತು ಹಿಮಾಲಯಕ್ಕೆ ಹೋಗಿಲ್ಲ, ಅಲ್ಲಿಗೆ ಹೋಗಿ ಯಾವಾಗ ಧ್ಯಾನ ಮಾಡಿಲ್ಲ ಪತ್ರಿಜಿ ಗುರುಗಳು. ಅಂದ್ರೆ ಅವ್ರು ಗತ ಜನ್ಮದಲ್ಲಿ ಎಷ್ಟೋ ಜನ್ಮಗಳಲ್ಲಿ ಆಲ್ರೆಡಿ ಆ ಪರಮ ಪುರುಷ, ಅವರು ಪುಣ್ಯ ಪುರುಷ. ಆ ರೀತಿ ಎಷ್ಟೋ ನಾವು ಕಡ್ತಾಳಿಗೆ ಹೋದಾಗ, ಕ್ಲಾಸಸ್, ಈ ಮಹಾ ಧ್ಯಾನ ಮಹಾಚಕ್ರಕ್ಕೆ ಹೋದಾಗ ವರ್ಷ ಇಬ್ಬಿಬ್ರು ಹಿಮಾಲಯದಿಂದ ಬರೋರು ಬಂದವರೆಲ್ಲ ಜ್ಞಾನ ಕೊಡೋರು. ಆಥರ್ ಫೌಂಡೇಶನ್ ಕೂಡ ವೇದಾನಂದ ಬಾಬಾಜಿ ಅಂತ ಬಂದಿರ್ತಾರೆ ಮೋಸ್ಟ್ಲಿ, ಅವರು ಹಿಮಾಲಯದಿಂದ ಬಂದಿರು. ಸುಮಾರು ಮಾಸ್ಟರ್ಸ್ನ ಆ ರಂಗಸ್ವಾಮಿ ಸರ್ ಕರೆಸಿದ್ದಾರೆ. ನಾವು ಅವಾಗೆಲ್ಲ ಅವ್ರನ್ನ ಭೇಟಿ ಮಾಡಿದ್ವಿ ನೇರವಾಗಿ. ಸೊ ಅವಾಗ್ಲೇನೆ ಅದಕ್ಕೆ ಇಲ್ಲಿ ಶಂಬಲ ಅಂತಕ್ಕಂಥದ್ದು ಹಿಮಾಲಯದ ಒಳಗೆ ಯೋಗಿಗಳು ಧ್ಯಾನ ಮಾಡ್ತಾ ಇರ್ತಾರೆ. ಅಲ್ಲಿಂದ ಧ್ಯಾನ ಮಾಡ್ತಾ ಮಾಡ್ತಾನೆ ಅವರು ಬ್ರಹ್ಮಾಂಡಕ್ಕೆ ಹೋಗ್ತಾರೆ. ಅವ್ರ ಶರೀರ ಅಲ್ಲಿರುತ್ತೆ ಅಷ್ಟೇ, ಭೌತಿಕ ಶರೀರ. ಅವರ ಆತ್ಮಸ್ಥಿತಿ ಹೋಗಿ, ಚೈತನ್ಯ ಸ್ಥಿತಿ ಹೋಗಿ, ಎಲ್ಲಾ ಲೋಕಗಳಿಗೆ ಹೋಗಿ, ಬ್ರಹ್ಮಾಂಡದಲ್ಲೆಲ್ಲ ಪರ್ಯಟನೆ ಮಾಡಿ, ಆ ಒಂದು ಸಂಚಾರ ಮಾಡಿ, ಆವಾಗ ಎಲ್ಲ ಪೂರ್ಣ ಜ್ಞಾನ ತಿಳ್ಕೊಂಡ್ಮೇಲೆ ಬರ್ತಾರೆ. ಇಲ್ಲಿ ಬಂದು ಅದನ್ನ ಇಲ್ಲಿ ಅಡಾಪ್ಷನ್ ಮಾಡ್ತಾರೆ, ನಮ್ಗೆಲ್ಲ ಹಂಚ್ತಾ ಹೋಗ್ತಾರೆ. ಇಲ್ಲಿ ಒಬ್ರೇ ಅಲ್ಲ, ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಕೊಡ್ತಾರೆ, ಒಬ್ಬೊಬ್ರು ಒಂದು ಕೆಲಸ ಮಾಡ್ಕೊಂಬಂದು ನಮ್ಗೆ ಹಂಚ್ತಾ ಹೋಗ್ತಾರೆ. ಹಂಗಾಗಿ ಇವತ್ತು ಎಷ್ಟೋ ಸಂಘ ಸಂಸ್ಥೆಗಳು ನಮ್ಗೆ ಈ ಆಧ್ಯಾತ್ಮಿಕ ಜ್ಞಾನ ಕೊಡ್ತಾ ಇದ್ದಾವೆ. ಎಲ್ಲರಿಂದೂ ತಿಳ್ಕೊಬೇಕು ನಾವು. ಆದ್ರೆ ನಮ್ಗೆ ಯಾವ್ದು ಸೂಟ್ ಆಗುತ್ತೋ, ನಮ್ಗೆ PSSM ಸೂಟ್ ಆಗಿದೆ, ಪತ್ರಿಜಿ ಗುರುಗಳು ಸೂಟ್ ಆಗಿದ್ದಾರೆ, ಸಾಕು ಅದನ್ನ ಮಾಡ್ಕೊಂಡು ಹೋಗೋಣ. ಇವ್ರೇನ್ ಕಮ್ಮಿ ಅಲ್ಲ. ಕಾಸ್ಮಿಕ್ ಗವರ್ನಮೆಂಟ್ ಗ್ಯಾಲಕ್ಟಿಕ್ ಫೆಡರೇಷನ್ ಸಂಸ್ಥಾಪಕರು ಇವರು. ಗ್ಯಾಲಕ್ಟಿಕ್ ಫೆಡರೇಷನ್ ಅಂದ್ರೆ ಅಲ್ಲಿ ಆಲ್ರೆಡಿ ಹೈಯರ್ ವರ್ಲ್ಡ್ ಅಲ್ಲಿ ಇದೆ. ಆ ಹೈಯರ್ ವರ್ಲ್ಡ್ ಇರತಕ್ಕಂಥ ಗ್ಯಾಲಕ್ಟಿಕ್ ಫೆಡರೇಷನ್ ಅಲ್ಲಿ ಇವ್ರಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಪತ್ರಿಜಿ ಸರ್ಗೆ. ಅಷ್ಟು ಈಸಿ ಅಲ್ಲ. ಸೊ ಅಂತವ್ರ ಹತ್ರ ನಾವು ಎಷ್ಟು ಜ್ಞಾನ ಪಡ್ತಿದೀವಿ. ಈ ಸಿದ್ಧಾಶ್ರಮ ಅಂತಿದೆ ಹಿಮಾಲಯದಲ್ಲೇ, ಒಂದು ಸಿದ್ಧಾಶ್ರಮ ಅಂತಿದೆ. ಆ ಸಿದ್ಧಾಶ್ರಮದಿಂದ ಎಷ್ಟೋ ಹಿಮಾಲಯದಲ್ಲಿರ್ತಕ್ಕಂಥವ್ರು ಇಲ್ಲಿಗೆ ಬರ್ತಾ ಇರ್ತಾರೆ. ಎಲ್ಲಿಗೆ? ಶಂಬಲಕ್ಕೆ. ಈ ಶಂಬಲ ಹೆಂಗಿರುತ್ತಂದ್ರೆ 7 ದಳಗಳ ಒಂದು ಕಮಲ ರೂಪದಲ್ಲಿ ಇರ್ತದೆ ಅಲ್ಲಿ. ಅಲ್ಲಿ ನಾವು ಎನರ್ಜಿ ನೋಡಕ್ ಹೋದಾಗ ಅಲ್ಲಲ್ಲಿ ಗೋಪುರಗಳು, ದೇವಾಲಯಗಳೆಲ್ಲ ಇದ್ರು ಕೂಡ ಮೈನ್ ನಾವು ಈಗ ಪಿರಮಿಡ್ ಹತ್ತಿದ್ಮೇಲೆ ಕಿಂಗ್ಸ್ ಚೇಂಬರ್ ಅಂತ ಹೆಂಗ್ ಹೋಗ್ತೀವಿ ಒಂದು ಪ್ಲೇಸ್ಗೆ, ಅಲ್ಲಿ 8 ಪೆಟಲ್ಸ್ ಲೋಟಸ್ ಅಂತ ಇರುತ್ತೆ. ಆ ಆ ಕಮಲದಲ್ಲಿ ಆ ಶಂಬಲದಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ. ಪ್ಲೇಸ್ ಇದನ್ನ ಪ್ಲೇಸ್ ಆಫ್ ಎನ್ಲೈಟನ್ಮೆಂಟ್ ಅಂತಾರೆ.
ಇಲ್ಲಿ ಹೋಗಿ ಎಷ್ಟೋ ಜನ ಎನ್ಲೈಟೈನ್ಮೆಂಟ್ ಆಗಿದ್ದಾರೆ, ಎಷ್ಟೋ ಮಾಸ್ಟರ್ಸ್. ಇದನ್ನ ಸ್ಪಿರಿಚುವಲ್ ಬ್ಲಿಸ್ ಅಂತಾರೆ. ಬ್ಲಿಸ್ ಅಂದ್ರೆ ಬ್ರಹ್ಮಾನಂದ. ಆ ಒಂದು ಆಧ್ಯಾತ್ಮಿಕ ಬ್ರಹ್ಮಾನಂದ ಸಿಗ್ಬೇಕಂದ್ರೆ ಈ ಶಂಬಲಕ್ಕೆ ಹೋಗ್ಬೇಕು. ನಾವು ಆಮೇಲೆ ಇದೆಲ್ಲ ಮುಗಿದ್ಮೇಲೆ ಕೂಡ ಅದೇ ಬ್ರಹ್ಮಾನಂದ ಸ್ಥಿತಿಗೆ ಹೋಗೋಣ ಧ್ಯಾನದಲ್ಲಿ. ಓಕೆ, ಶಂಬಲಗೆ ನಾವು ಕನೆಕ್ಟ್ ಆಗೋಣ. ಶಂಬಲಗೆ ಕನೆಕ್ಟ್ ಆಗಿ ಆ ಒಂದು ಬ್ಲಿಸ್ಫುಲ್ ಸ್ಟೇಟ್, ಬ್ರಹ್ಮಾನಂದ ಸ್ಥಿತಿಗೆ ನಾವು ತಲುಪ್ತೀವಿ. ಅಲ್ಲಿ ಹೋದ್ರೆ ಅದ್ರ ತಿಳ್ಕೊಂಡ್ರೆ ಸಾಕು, ಪೀಸ್ ಅಂಡ್ ಹಾರ್ಮನಿ, ಶಾಂತವಾಗಿರ್ತದೆ. ವಿಷ್ಣು ದಶಾವತಾರ ತಗೊಂಡಿದ್ದಾನೆ ಅಲ್ವಾ? ಲಾಸ್ಟ್ನೇ ಅವತಾರ ಯಾವುದು, ಯಾರಾದ್ರೂ ಹೇಳ್ತಾರ? ಕೊನೆಯ ಅವತಾರ ಯಾವುದು ವಿಷ್ಣುದು? ಹೇಳಿ ರೈಸ್ ಮೇಡಮ್, ಮಾಡಿ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ. ಗೊತ್ತಿದ್ರೆ. ಗೊತ್ತಿರೋರು ಹ್ಯಾಂಡ್ ರೈಸ್ ಮಾಡಿ, ನಾನು ಅಲ್ಲೇ ನೋಟ್ ಅಲ್ಲಿಂದನೇ ಮಾಡ್ತೀನಿ. ಹಂಗೆ ಕೈ ಎತ್ತು. ವೇದಾವತಿ ಮೇಡಮ್, ಹೇಳಿ ಮೇಡಮ್. ಹಾ ಮೇಡಮ್. ಹಾ, ನಮಸ್ತೆ ಸರ್. ಕಲ್ಕಿ. ಹೇಳಿ. ವಿಶ್ ವಿಶ್- ಆ ಆ, ಕಲ್ಕಿ. ಎಸ್, ಕರೆಕ್ಟ್. ಓಕೆ, ಕಲ್ಕಿ ಅವತಾರ. ಆ ಕಲ್ಕಿ ಎಲ್ಲಿರ್ತಾನೆ? ಹೆಡ್ ಆಫೀಸ್ ಎಲ್ಲಿದೆ ಅಂದ್ರೆ ಶಂಬಲದಲ್ಲಿ. ಶಂಬಲದಲ್ಲೇನೆ ಕಲ್ಕಿ ಇದ್ದು ಅಲ್ಲಿಂದಲೇ ನಮ್ಮನ್ನೆಲ್ಲ ಜ್ಞಾನ ನೀಡ್ತಾ ಬಂದಿದ್ದಾರೆ. ಆ ಒಂದು ಶಂಬಲದಲ್ಲಿನಲ್ಲಿ ನಮಗೆ 7 ಚಕ್ರಗಳಿದೆಯಲ್ಲ ನಮಗೆ. ಆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ 7 ಚಕ್ರಗಳೇನಿದೆ, ಈ ಶಂಬಲದಿಂದ ಇಡೀ ಪ್ರಪಂಚಕ್ಕೆ, ಇಡೀ ನಮ್ಮ ಅರ್ತ್ ಪ್ಲಾನೆಟ್ಗೆ ಕನೆಕ್ಟ್ ಆಗ್ತಾವ ಅಲ್ಲಿಂದ. ಆ ಸಹಸ್ರಾರ ಇಲ್ಲಿದೆ, ಸಹಸ್ರಾರ ಶಂಬಲದಲ್ಲಿದೆ. ಇಲ್ಲಿಂದ ಹೋಗ್ತಾ 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 ನಮ್ಮ ಇಂಡಿಯಾ ಒಂದೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಮೇನ್ ನಿಮಗೆ ನೆಕ್ಸ್ಟ್ ಒಂದ್ಸರಿ ಇದನ್ನೇ ಕ್ಲಾಸ್ ಮಾಡ್ಬೇಕಾರೆ ಆ ಚಕ್ರಾಸಗಳು ಯಾವ್ಯಾವ ದೇಶದಲ್ಲಿದೆ, ಯಾವ್ಯಾವ ಚಕ್ರ ಅಂತ. ಆದ್ರೆ ಸಹಸ್ರಾರ ಚಕ್ರ ಇರೋದು ಇಂಡಿಯಾದಲ್ಲಿ, ಸಹಸ್ರಾರ ಚಕ್ರ ಇರೋದು ಹಿಮಾಲಯದಲ್ಲಿ, ಸಹಸ್ರಾರ ಚಕ್ರ ಇರೋದು ಶಂಬಲದಲ್ಲಿ. ಆ ಶಂಬಲ ಸ್ಥಿತಿಯಲ್ಲಿ ಸಹಸ್ರಾರ ಚಕ್ರ ಅಂದ್ರೆ ನಾವಿನ್ನೆಷ್ಟು ಇಲ್ಲಿ ಏನೇನ್ ನಡೀತು ಅಂದ್ರೆ, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇವ್ರ ಕೆಲಸ ಏನಂದ್ರೆ ಯುಗ ಪರಿವರ್ತನೆ ಮಾಡೋದು. ನಮ್ದೇನಾದ್ರೂ ಭೂಗ್ರಹ ಏನಾರ ಹಾಳಾಗಿ ಹೋಗ್ತದೆ, ಅಲ್ಲ ಸರ್ವನಾಶ ಆಗ್ತದೆ ಅಂದಾಗ ಇವ್ರು ಬಂದು ಕೈ ಹಿಡಿಯೋದು, ಇವ್ರು ಬಂದು ಆ ಯುಗ ಪರಿವರ್ತನೆ ಮಾಡೋದು, ಅರ್ತ್ ಪ್ಲಾನೆಟ್ ಚೇಂಜಸ್ ಮಾಡ್ತಕ್ಕಂಥದ್ದು. ಈ ಪ್ರಳಯಗಳು ಎಲ್ಲೋ ಎಷ್ಟೋ ಪ್ರಳಯ ಆಗ್ತಿರುತ್ತೆ, ಆ ಪ್ರಳಯಗಳೆಲ್ಲ ಆಗಿ ಸರ್ವನಾಶ ಆಗ್ಬೇಕು, ಆ ಟೈಮಲ್ಲಿ ಬಂದು ಕಾಪಾಡ್ತಾರೆ. ಇನ್ನೇನ್ ಕೆಳಗ್ ಬಿದ್ದೋಗ್ಬೇಕು, ಇವರೆಲ್ಲ ಕಾಪಾಡ್ತಾರೆ. ಇವ್ರ ಕೆಲಸ ಅದು. ಭೂಕಂಪ ಆಗ್ತದೆ, ಆ ಭೂಕಂಪ ಆಗೋ ಟೈಮಲ್ಲಿ ಇವರು ತಡಿತಕ್ಕಂಥದ್ದು, ಅದರಲ್ಲಿ ಎಷ್ಟು ಬದಲಾವಣೆ ಆಗ್ತಕ್ಕಂಥದ್ದು. ಈ ಈ ಯುಗ ಪರಿವರ್ತನೆ ಮಾಡೋ ಟೈಮಲ್ಲಿ ನಿಮಗೆ 2000ದಲ್ಲಿ ನೀವೆಲ್ಲ ಕೇಳಿರ್ತಾರೆ, 2000 ಬಂದಾಗ 2000 ಆಯ್ತು, ಸರ್ವನಾಶ ಆಗೋಗುತ್ತೆ, ಭೂಕಂಪ ಬಂದ್ಬಿಡುತ್ತೆ, ಪ್ರಳಯ ಆಗ್ಬಿಡುತ್ತೆ, ಎಲ್ಲರೂ ಹೋಗ್ಬಿಡ್ತಾರೆ ಅಂದ್ರು. ಆ ಟೈಮಲ್ಲಿ ಏನ್ ಮಾಡಿದ್ರು, ಇವ್ರಿಗೆಲ್ಲ ಗೊತ್ತಾಯ್ತು, ಓ ಏನಾದ್ರು ಮಾಡ್ಬೇಕು ಅಂತ ಹಿಮಾಲಯದ ಯೋಗಿಗಳು, ಶಂಬಲದ ಯೋಗಿಗಳು ಎಲ್ಲ ಸೇರ್ಬಿಟ್ಟು ಅದನ್ನ ಭೂಮಿನ ತಡೆ ಹಿಡಿದ್ರು. ಕೆಳಗೆ ಬಿದ್ದೋಗ್ಬೇಕು, ತಡೆ ಹಿಡಿದ್ರು, ತಡೆ ಹಿಡಿದ್ರು. ಹಂಗೇ ನಡೀತಾ ಹೋಗ್ತು. ಈ ಜನಗಳು ಬದಲಾಗ್ತಾರೆ, ಅವ್ರಿಗೇನೋ ಬುದ್ಧಿ ಕಲ್ಸಕ್ಕ ಬಂತು, ಮರ್ತು ಬಿಟ್ರು. ಮತ್ತೆ ಅವ್ರ ಕೆಲ್ಸಗಳು ಅವ್ರದೇ ಆ, ದಾಟಿಯಲ್ಲಿ ಅವ್ರದೇ ಇದರಲ್ಲಿ ಮಾಡಿದ್ರು. ಆಮೇಲೆ ಏನ್ ಮಾಡಿದ್ರು, 2012ಕ್ಕೆ ಪ್ರಳಯ, ಭೂಕಂಪ, ಸರ್ವನಾಶ ಅಂತ ಇಂಡಿಕೇಶನ್ ಕೊಡ್ತು. ಕೊಟ್ಟಾಗ ಕೂಡ ಇನ್ನೇನ್ ಟೈಮ್ ಭೂಮಿ ಹೋಗಿ ಫೋಟಾನ್ ಬ್ಯಾಂಡ್ ಅಂತ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಎಂಟ್ರಿ ಆಗ್ಬೇಕು. 2012ರಲ್ಲಿ ಈ ಭೂಮಿ ಇಲ್ಲಿಂದ ಹೋಗಿ ಒಂದ್ ಕಡೆ ಹೋಗಿ ಆ ಫೋಟೋನ್ ಬ್ಯಾಂಡ್ಗೆ ನಿಧಾನವಾಗಿ ಎಂಟ್ರಿ ಆಗ್ಬೇಕು. ಅಲ್ಲಿ ಏನ್ ಹೋಗಿ ಟಚ್ ಆಯ್ತಂದ್ರೆ ಪೀಸ್ ಪುಡಿ ಪುಡಿಯಾಗಿ ಎಲ್ಲ ಸರ್ವನಾಶ. ಆ ರೀತಿ ಆ ಒಂದು ಫೋಟೋನ್ ಬ್ಯಾಂಡ್ಗೆ ಎಂಟ್ರಿ ಆಗೋ ಟೈಮಲ್ಲಿ ಭತ್ರೀಜಿ ಗುರುಗಳು, ಯೋಗಿಗಳು, ಹಿಮಾಲಯ ಯೋಗಿಗಳು, ಶಂಬಲದಲ್ಲಿರ್ತಕ್ಕಂಥ ಹೈಯರ್ ಮಾಸ್ಟರ್ಸ್ ಅವರೆಲ್ಲ ಹೋಗಿ ಅದನ್ನ ಕಾಪಾಡಿದ್ರು. 2012 ಫೋಟೋನ್ ಬ್ಯಾಂಡ್ ಪ್ರಳಯ ಆಗೋದನ್ನ, ಅದು ಛಿದ್ರ ಆಗೋದನ್ನ ಆರಾಮಾಗಿ ಎಂಟ್ರಿ ಕೊಟ್ರು. ಆವಾಗ 3rd ಡೈಮೆನ್ಷನ್ ಇಂದ ಭೂಮಿ 5th ಡೈಮೆನ್ಷನ್ಗೆ ಮೂವ್ ಆಯ್ತು. ಆಯ್ತು, ಇನ್ನೇನೆಲ್ಲ ಚೆನ್ನಾಗಾದ್ರು, ಇನ್ನೇನ್ ಆಯ್ತು, ನಾವು ಆರಾಮ ಆಗ್ಬಿಟ್ಟು ಇನ್ನೇನ್ ಯಾರು ಏನು ಪ್ರಳಯ ಆಗಲ್ಲ, ಏನಾಗಲ್ಲ ಬಿಡು, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರೋಣ ಅಂದ್ಕೊಂಡಿದ್ರು.
ಅಂದ್ಕೊಂಡು ಮಾಡಬಾರ್ದು ಕೆಲ್ಸಗಳು ಮತ್ತೆ ಮಾಡ್ತಾ ಹೋದ್ರು. ಇವ್ರಿಗೆ ಯಾರಿಗೂ ಹೇಳ್ದಂಗೆ 2020ರಲ್ಲಿ ಕೋವಿಡ್ ಕೋವಿಡ್ ಬಂದ್ಬಿಡ್ತು, ಪ್ಯಾಂಡಮಿಕ್ ಬಂದ್ಬಿಡ್ತು, ಕರೋನಾ ಬಂದ್ಬಿಡ್ತು. ಕರೋನಾ ಬಂದಾಗ ಯಾರ್ಯಾರು ಏನೇನು ನಮಗೆ ಗೊತ್ತೇ ಇಲ್ಲ, ಯಾರು ಇವತ್ತು ಚೆನ್ನಾಗಿದ್ರು ನಾಳೆ ಇಲ್ಲ. ಉಸಿರ ಎಷ್ಟೋ ದುಡ್ಡುಗಳು ಎಷ್ಟು ದುಡ್ಡು ಕೊಟ್ಟರು ಅಲ್ಲಿ ಉಸಿರು ಸಿಗ್ತಾ ಇಲ್ಲ, ಅಲ್ಲಿ ಆಕ್ಸಿಜನ್ ಸಿಗ್ತಾ ಇಲ್ಲ, ಆಕ್ಸಿಜನ್ನೇ ಇಲ್ಲ ಅಲ್ಲಿ. ಅವಾಗ ಗೊತ್ತಾಯ್ತು ಉಸಿರಿನ ಬೆಲೆ ಏನಂತ. ಕೋಟಿಗಳು ಕೊಟ್ರೆ ಉಸಿರೇ ಸಿಗ್ತಾ ಇಲ್ಲ ಅಲ್ಲಿ. ನಾವ್ ಇವತ್ತು ಉಸಿರಿನ ಮೇಲೆ ಗಮನ ಕೊಡ್ತಾ ಇದೀವಿ, ಈ ಧ್ಯಾನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಅವತ್ತು ಗೊತ್ತಾಯ್ತು ಅವ್ರಿಗೆ, ಅವ್ರು ಯಾರು ಉಸಿರಿನ ಮೇಲೆ ಗಮನ ಇಡು, ಶ್ವಾಸದ ಮೇಲೆ ಗಮನ ಇಡು ಅಂದ್ರು. ಆ ಶ್ವಾಸ ಆ ಸಿಲಿಂಡರ್ ಇರ್ತದೆ, ಆಕ್ಸಿಜನ್ ಇರ್ತದೆ, ಆ ಆಕ್ಸಿಜನ್ ಸಿಗೋದು ನಮ್ಗೆ. ನಾವ್ ಯಾವ ಆಕ್ಸಿಜನ್ ಹುಡ್ಕಕ್ ಹೋಗಿಲ್ಲ, ಯಾವ ದುಡ್ಡು ಕೊಟ್ಟಿಲ್ಲ. ನಾವು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು, ಶ್ವಾಸದ ಮೇಲೆ ಗಮನ ಇಡೋದು, ಆ ಗ್ಯಾಸ್ ಮೇಲೆ ಗಮನ ಇಡೋದು, ಶ್ವಾಸನ ಗಮನ ಇಡೋದು ಆದ್ರೆ ನಮ್ಗೆ ಏನು ಬರ್ಲಿಲ್ಲ. ಯಾರದ್ರ ನಮ್ಗೆಲ್ಲ ಹೋಗೋರು. ಕರೋನಾ ಯಾರಿಗ್ ಬಂತಂದ್ರೆ ಯಾರಿಗೆಲ್ಲ ಕರುಣೆ ಇರ್ಲಿಲ್ಲೋ ಅವರೆಲ್ಲ ಕರೋನಾದಲ್ಲಿ ಹೋಗ್ಬಿಟ್ರು. ಅಯ್ಯೋ ಅವರು ಇವರು ಅಂತ ಕರುಣೆ ತೋರ್ಸಿಲ್ಲ, ಕರುಣೆ ತೋರಿದಿರಲ್ಲ ಹೋಗ್ಬಿಟ್ರು. ಅದಕ್ಕೆ ಕರೋನಾ ಅಂದ್ರೆ ಕರುಣೆ ಅಂತ ಅರ್ಥ. ಆ ಒಂದು ಇದ್ರಲ್ಲಿ ಹೋಗ್ಬಿಟ್ರು. 2012 ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಭೂಮಿ ಹೈಯರ್ ವರ್ಲ್ಡ್ ಹೋಗಿದ್ದಿನ ಅವತ್ತು ನಾನು ಧ್ಯಾನ ಚಕ್ರಕ್ಕೆ ಹೋಗಿದ್ದೆ, ಕಡ್ತಾಳಲ್ಲಿದ್ದೆ, ಪತ್ರಿಜಿ ಗುರುಗಳಿದ್ರು, ಎಲ್ರು ಕೂಡ ಅವತ್ತು ನಾವಲ್ಲಿದ್ದೀವಿ. ಸಡನ್ ಆಗಿ ಒಂದು ಸಂದೇಶ ಕೊಟ್ರು ಪತ್ರಿಜಿ ಗುರುಗಳು. ಡಿಸೆಂಬರ್ 21, 2012ರಲ್ಲಿ ನಾವಿದ್ದಾಗ ಎಲ್ರು ಕೂಡ 12 ಗಂಟೆಯಿಂದ 3 ಗಂಟೆವರೆಗೂ ಧ್ಯಾನ ಕೂತ್ಕೊಳ್ರಿ. ಅದನ್ನ ಎಲ್ಲ ಆಗಿತ್ತು ಪ್ರೋಗ್ರಾಮ್, ಆದ್ರೂ ಕೂಡ ಸಡನ್ ಆಗಿ ಅವ್ರು ಸಂದೇಶ ಕೊಟ್ರು, 12 ಗಂಟೆಯಿಂದ 3 ಗಂಟೆವರೆಗೂ ಎಲ್ಲ ಧ್ಯಾನ ಕೂತ್ಕೊಳ್ಳಿ. ಎಲ್ಲರಲ್ಲಿ ಧ್ಯಾನ ಕೂತ್ಕೊಂಡ್ವಿ. 12 3 ಗಂಟೆ ಒಳಗಡೆ ಅವಾಗ್ಲೇನೆ ಫೋನ್ ಬ್ಯಾಂಡ್ಗೆ ಎಂಟ್ರಿ ಆಗಿತ್ತು ಭೂಮಿ. ಅಲ್ಲಿ ನಮ್ಗೆಲ್ಲ ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಎಲ್ಲ ಭೂಕಂಪ ಅದು ಇದು ಅಂತ ಅಂದಾಗ ನಿಜವಾಗ್ಲೂ ನಾನು ನನ್ನ ಹೆಂಡತಿ ಮಕ್ಕಳು ಹೆಂಗೋ ಹೋಗ್ತೀವಿ. ಭೂಕಂಪ ಹೋಗ್ತೀವೋ, ಪ್ರಳಯ ಬಂದ್ ಹೋಗ್ತೀವೋ, ಏನಾಗ್ತದ ಗೊತ್ತಿಲ್ಲ, ಹೋಗ್ತೀವಿ. ಅಲ್ಲೇ ಪತ್ರಿಕ ಜೊತೆನೆ ಹೋಗ್ಬಿಡ ನಡೆಯತ್ತಾಗಿ, ಅಲ್ಲಿ ಧ್ಯಾನ ಚಕ್ರ ಮಾಡ್ಕೊಂಡು ಅಲ್ಲೇ ಹೋಗ್ಬಿಡ ನಡೆ ಅಂತ ಆ ಉದ್ದೇಶದಿಂದ ಹೋಗಿದ್ದು. ಅಲ್ಲಿ ಕುತ್ಕೊಂಡಿದೀವಿ. ಆದ್ರೆ ನೋಡು, ನಾವಲ್ಲಿ ಇದ್ದು ಪತ್ರಿಜಿ ಗುರುಗಳ ಹತ್ರ ಇದ್ದು ಈ ಒಂದು ಫೋಟೋನ್ ಬ್ಯಾಂಡ್ ಈ ಭೂಮಿ ಎಂಟ್ರಿ ಆಗೋ ಟೈಮ್ನೆಲ್ಲ ಇದೀವಿ. ಅದೃಷ್ಟ ನಮ್ಗೆ. ಅದಕ್ಕೆ ನಾವೆಲ್ಲ ಕೂಡ ಈ ಯುಗದಲ್ಲಿ ಜನಿಸಿರ್ತಕ್ಕಂಥವ್ರು ತುಂಬಾ ಅದೃಷ್ಟವಂತರು. ಅಂದ್ರೆ ನೀವೆಲ್ಲ ಅದೃಷ್ಟವಂತ ನಾನೊಂದೇ ಅಂತಲ್ಲ, ಈ ಯುಗದಲ್ಲಿ ನಾವೆಲ್ಲ ಇದ್ದೀವಿ. ಇಂತಿಂತ ಕ್ಲಾಸಸ್ ಕೇಳ್ತಾ ಇದೀವಿ, ಪತ್ರಿಜಿ ಗುರುಗಳ ಜೊತೆ ಇದ್ವಿ. ಇವೆಲ್ಲ ಅದೃಷ್ಟವಂತರು. ಪತ್ರಿಜಿ ಜೊತೆ ಅವ್ರ ಜೊತೆ ಇರೋದೇ ನಮ್ದು ಮಹಾ ಭಾಗ್ಯ. ವರ್ಷಗಳಿದ್ದು ಅವ್ರ ಕ್ಲಾಸ್ ಕೇಳಿದು, ಅವ್ರ ಜೊತೆಗೆ ಓಡಾಡಿ, ನಾವು ಪಿರಮಿಡ್ ಸ್ಥಾಪನೆ ಮಾಡಿ ಅವ್ರನ್ನ ಕರೆಸಿ ನಮ್ಮೂರಲ್ಲಿ ಪಿರಮಿಡ್ ಓಪನಿಂಗ್, ಇದೆಲ್ಲ ಕೂಡ ಈ ಮಿಲ್ಕಿ ವೇ ಗ್ಯಾಲಾಕ್ಸಿಸ್ಗೆಲ್ಲ ಕನೆಕ್ಟ್ ಆಗ್ತದೆ. ನಾವ್ ಏನೇ ಮಾಡಿದ್ರು ತುಂಬಾ ಬದಲಾವಣೆ ಈ ಭೂಮಿನಲ್ಲಿ. ಆ ಕಾಸ್ಮಿಕ್ ಗವರ್ನಮೆಂಟ್ ಅಂತಕ್ಕಂಥದ್ದು ಡಿಸೈಡ್ ಮಾಡ್ತು ಯಾವ್ದು ಸರಿ ಯಾವ್ದು ತಪ್ಪು. ಅದರ ಪ್ರಕಾರನೇ ಅದನ್ನ ಹೆಡ್ ಆಫೀಸ್ ಶಂಬಲ ಮಾಡ್ಕೊಂಡ್ರು. ಇಲ್ಲಿಂದ ಕಾಸ್ಮಿಕ್ ಗವರ್ನಮೆಂಟ್ ಸದಸ್ಯರು ಯಾರು ಏನು ಮಾಡ್ಬೇಕಂತ ಅಲ್ಲಿ ಈ ಲೋಕಗಳಿಗೆ ಕನೆಕ್ಟ್ ಮಾಡಿದ್ರು. ಭೂಲೋಕಕ್ಕೆ ನಮ್ಮ ಪತ್ರಿಜಿ ಗುರುಗಳನ್ನ ಕನೆಕ್ಟ್ ಮಾಡಿದ್ರು. ಭೂಲೋಕ, ಭೂವರ್ಲೋಕ, ತುವಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ, ಆ 7 ಲೋಕಗಳಿಗೆ ಒಬ್ಬೊಬ್ಬರನ್ನ ನೇಮಿಸಿದ್ರು. ನೀವು ನೋಡ್ಕೊಂಡು ಹೋಗ್ರಿ. ಈ ಬ್ರಾಂಚ್ ಮ್ಯಾನೇಜರ್ಸ್ ಇರ್ತಾರಲ್ಲ, ಹಂಗ ಒಂದೊಂದು ಇದಕ್ಕೆ ಬ್ರಾಂಚ್ ಮ್ಯಾನೇಜರ್ ಹೆಡ್ ಆಫೀಸ್ ಇಂದ ಆ ತರ ಮಾಡಿದ್ರು. ಆ ರೀತಿ ನಮ್ಮ ಒಳಗಡೆ ಕೂಡ ಇದು ನಾವು 7 ಶರೀರಗಳು, 7 ಬಾಡೀಸ್. ನಾವು ಒಂದೇ ಶರೀರ ಅಲ್ಲ, ಈ 7 ಬಾಡೀಸ್ 7 ಲೋಕಗಳಿಗೆ ನಾವು ಕನೆಕ್ಟ್ ಆಗ್ತೀವಿ. ಆ ವೈಬ್ರೇಷನ್ಸ್ ನಾವು ಕನೆಕ್ಟ್ ಆಗ್ತೀವಿ. ನಮ್ಮ ಆತ್ಮದ ಪ್ರಗತಿ ತನ್ನಷ್ಟಾನೆ ಹೋಗ್ತದೆ. ನಾವು ಅದ್ರಲ್ಲಿ ಪ್ರಯಾಣಿಸ್ಬೇಕು. ಆ ಪ್ರಯಾಣಿಸ್ಬೇಕಂತಂದಾಗ ನಾವು ಈ ಒಂದು ಶಂಬಲ ಬಗ್ಗೆ ಇನ್ನೂ ವಿವರವಾಗಿ ನಾವು ತಿಳ್ಕೊಂಡಿದ್ದೀವಿ. ಗೊತ್ತಾ, ಕೃಷ್ಣಾನಂದ ಗುರುಜಿ ಅಂತ ಯಾರಿಗ್ ಗೊತ್ತು? ಕೈ ಎತ್ತ ಅಲ್ಲಿಂದ. ಕೃಷ್ಣಾನಂದ ಗುರುಜಿ ಅಂತ ಯಾರನ್ನ ಕೇಳಿದಿರಾ? ಎಲ್ಲ ನೋಡಿದಿರಾ? ಅಮರ ಕೇಳಿಲ್ಲಲ್ಲ? ಜ್ಞಾನಸಕೇಂದ್ರ ಅಮರರವರ ನೆಕ್ಸ್ಟ್ ಗುರುಗಳು.
ಅಮರ ಶಿಷ್ಯರು. ಅಮರ ಶಿಷ್ಯರು. ಆ, ಇಲ್ಲಿ ನೋಡಿ, ಈ ಶಂಬಲ ಬಗ್ಗೆ ಪತ್ರಿಜಿ ಗುರುಗಳಿಗೆ ಗೊತ್ತಿತ್ತು, ಪತ್ರಿಜಿ ಗುರುಗಳು ಹೇಳ್ತಾ ಇದ್ರು. ಅದಕ್ಕೆ ಇನ್ನೂ ಡೀಟೇಲ್ ಆಗಿ ನಮಗೆ ತಿಳಿಸ್ಕೊಟ್ಟರು ಕೃಷ್ಣಾನಂದ ಗುರುಜಿಗಳು. ಆ ಕೃಷ್ಣಾನಂದ ಗುರುಜಿಗಳು ಇವಾಗ ಮಹಾವತಾರ್ ಸಾರಿ ಮಾನಸ ಫೌಂಡೇಶನ್ ಅಂತಿದೆ. ನೀವೆಲ್ಲರೂ ಕೂಡ ಡಿಸೈಡ್ ಮಾಡಿದ್ರೆ ಒಂದೇ ಹೋಗೋಣ ಬೇಕಾದ್ರೆ ರೇವತಿ ಮೇಡಮ್ಗೆ ಹೇಳಿ ನಾವೆಲ್ಲ ಒಟ್ಟಿಗೆ ಹೋಗ್ಬಿಟ್ಟು ಬರೋಣ. ಅಲ್ಲಿ ರಿಯಲ್ ಆಗಿ ಅಲ್ಲಿ 7 ಋಷಿಗಳು ಕೂಡ ಪ್ರತಿದಿನ ಅಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಆ ಕೃಷ್ಣಾನಂದ ಗುರುಜಿಗೆ ಜ್ಞಾನೋದಯ ಆಗಿದ್ದು, ಅವರು ಎಲ್ಲರನ್ನ ಋಷಿಗಳ ಜೊತೆ ಇದ್ದಿದ್ದು, ಅವ್ರ ಗುರುಗಳು ಅಮರ ಮಹರ್ಷಿಗಳು. ಇನ್ನೊಂದು ವಿಷಯ ನಿಮ್ಗೆ ಹೇಳ್ಬೇಕಂದ್ರೆ, ಆ ಕೃಷ್ಣಾನಂದ ಗುರುಜಿ ಹತ್ರ ನಾನು 2 ವರ್ಷ ಅವ್ರ ಜೊತೆ ಒಡನಾಟದಲ್ಲಿದ್ದೇನೆ. ನೇರವಾಗಿ ಅವ್ರ ಜೊತೆ ನಾನು ಕುತ್ಕೊಂಡು, ಅವ್ರು ಅಲ್ಲಿ ಕುತ್ಕೊಂಡ್ರೆ ಕೆಳಗಡೆ ಕುತ್ಕೊಂಡು ಇವಾಗ ಇಲ್ಲ ಅಲ್ಲ, ಅವ್ರು ಇರ್ಬೇಕಾರನೆ ಜ್ಞಾನ ಪಡೆದಿದ್ದೀನಿ. ಅವ್ರ ಜೊತೆ ಭಾನುವಾರ ಕ್ಲಾಸ್ ಇರ್ತಿತ್ತು, ನಾನು ಹೋಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಅವ್ರ ಜ್ಞಾನ ತಿಳ್ಕೊಂಡಿದ್ದೆ. ಅವ್ರ ಬುಕ್ಸ್ ತಂದು ನಾನು ಅವಾಗಲೇ ಓದಿದ್ದೀನಿ. ಪತ್ರಿಜಿ ಗುರುಗಳು ಕೃಷ್ಣಾನಂದ ಗುರು ವೆರಿ ಕ್ಲೋಸ್. ಅವ್ರಿಗೆ ಸೇರ್ಬಿಟ್ಟೆ ಇದೆಲ್ಲ ಕೆಲಸ ಮಾಡಿದ್ರು. ಸೊ ಅವರು ಅವ್ರೇನ್ರೆ ಲೈಟ್ ಬಗ್ಗೆ ಅವರು ಅದು ಎನರ್ಜಿ ಅಂತಂದ್ರೆ ಆ ಒಂದು 7 ಮಿನಿಟ್ಸ್ ಲೈಟ್ ಚಾನೆಲಿಂಗ್ ಅಂತಾರ. ಆ ಲೈಟ್ ಚಾನೆಲಿಂಗ್ ಮೂಲಕ ಅವರು ಧ್ಯಾನ ಮಾಡಿಸ್ತಾ ಇದ್ರು. ನಾವು ಆನಪಾನಸತಿ ಅಂದ್ರೆ ಸೊ ಅದ್ ಮಾಡಿದ್ರು. ಅವಾಗ ಕಂಡಿಡ್ತಕ್ಕಂಥದ್ದು ಏನಂದ್ರೆ, ಆ ಶಂಬಲದಲ್ಲಿ ಒಂದು 7 ಪ್ರಿನ್ಸಿಪಲ್ಸ್, ಒಂದು 7 ಸೂಚನೆಗಳನ್ನ ನಾವು ಮಾಡಬೇಕು, ಆವಾಗ ನಮಗೆ ಶಂಬಲ ಕನೆಕ್ಟ್ ಆಗ್ತದೆ ಅಂತ ಹೇಳಿ. ಅದರಲ್ಲಿ ಫಸ್ಟ್ನೇದು ಏನಂದ್ರೆ ಆನಂದ. ಆನಂದ ಅಂದ್ರೆ ನಾನು ಅವಾಗ್ಲೇ ಹೇಳ್ದಲ್ಲ, ಬ್ಲಿಸ್ಫುಲ್ ಸ್ಟೇಟ್. ನಾವು ಯಾವಾಗ ಇದ್ರ ಜೊತೆ ಧ್ಯಾನಕ್ಕೆ ಕುತ್ಕೊಂಡಾಗ ನಾವು ಕನೆಕ್ಟ್ ಆಗ್ತೀವಿ, ಅವಾಗ ನಮ್ಮೊಳಗಡೆ ಆನಂದ ಅಂತದ್ದು ಶುರು. ಅದು ಬ್ರಹ್ಮಾನಂದವಾಗ್ತದೆ. ಅದಾನಂದ ಬ್ರಹ್ಮಾನಂದ, ಅದನ್ನ ಬ್ಲಿಸ್ಫುಲ್ ಸ್ಟೇಟ್. ಆ ಬ್ಲಿಸ್ ಸ್ಟೇಟ್ ನ ಏನ್ ಮಾಡ್ಬೇಕು, ನಾವು ಪಡೆದಿರ್ತಕ್ಕಂಥ ಎಲ್ರಿಗೂ ಹಂಚಬೇಕು. ಅದು ಫಸ್ಟ್ನೇ ಪ್ರಿನ್ಸಿಪಲ್ ಕೃಷ್ಣ ಗುರು. ಆನಂದ ಇದೆ, ಬ್ರಹ್ಮಾನಂದ. ಆ ಬ್ರಹ್ಮಾನಂದ ಸ್ಥಿತಿನ ಫಸ್ಟ್ ಪ್ರಿನ್ಸಿಪಲ್. ಸೆಕೆಂಡ್ ಪ್ರಿನ್ಸಿಪಲ್ಲು, ನಮ್ಮಲ್ಲಿ ಅನ್ಕಂಡೀಷನಲ್ ಲವ್ ಇದೆ. ಆ ಪ್ರೇಮ ತತ್ವನ ಎಲ್ಲ ಕಡೆ ವಿಶ್ವದಾದ್ಯಂತ ನಾವು ಸ್ಪ್ರೆಡ್ ಮಾಡಬೇಕು, ಹಂಚಬೇಕು. ಅದನ್ನ ಅನ್ಕಂಡೀಷನಲ್ ಲವ್ನ. ಆಮೇಲೆ ಮೂರನೇದು ಡಿವೈನ್ ಒನ್ನೆಸ್ ಆಗಬೇಕು. ನಾವೆಲ್ಲ ಕೂಡ ಒಂದೇ ಏಕತೆಯಿಂದ ಇರಬೇಕು. ನಾನ್ ಬೇರೆ, ನೀವು ಬೇರೆ, ಪ್ರಾಣಿ ಪಕ್ಷಿ ಬೇರೆ ಅಲ್ಲ. ಡಿವೈನ್ ಅಂದ್ರೆ ದೈವತ್ವ ಎಂದರೆ ನಾವೆಲ್ಲ ಒಂದೇ. ಒನ್ನೆಸ್, ವಿ ಆರ್ ಆಲ್ ಒನ್ನೆಸ್. ಆ ಒಂದು ಜ್ಞಾನ ಪಡೆದಾಗ, ಇವ್ರ ಜೊತೆ ಸೇರಿದಾಗ ಆ ಡಿವೈನ್ ಒನ್ನೆಸ್ಗೆ ನಾವು ಸೇರ್ತೀವಿ. ಆಮೇಲೆ ಈ ಒಂದು ಕ್ರಿಯೇಷನ್, ಸೃಷ್ಟಿ ಅಂತಕ್ಕಂಥದ್ದು ನಾವೇ ಸೃಷ್ಟಿಕರ್ತರು. ನಾವೇನಾದ್ರು ಮಾಡ್ಬೇಕಂದ್ರೆ ಆ ಸೃಷ್ಟಿಗೆ ನಾವೇ ಕಾರ್ಯಕರ್ತರು. ಅದನ್ನ ನಾವೇ ಮಾಡ್ಬೇಕು. ಯಾವ್ದನ್ನ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ನಾವೇ ಮ್ಯಾನಿಫೆಸ್ಟ್ ಮಾಡ್ತಕ್ಕಂಥ. ಇಲ್ಲಿ ಇನ್ನೊಂದು, ಪ್ರತಿಯೊಂದು ಕೂಡ ಇಲ್ಲಿ ಆದಷ್ಟು ಈ ಮೌನನ ಆಚರಿಸ್ಬೇಕು. ಮಾತಾಡ್ತಕ್ಕಂಥದ್ದನ್ನ ಮಿನಿಮೈಸ್ ಮಾಡ್ಬೇಕು, ಕಮ್ಮಿ ಮಾಡ್ಬೇಕು. ಎಷ್ಟೋ, ಯಾಕಂದ್ರೆ ಯಾವ್ದೋ ಮಾತಾಡ್ತಾ ನಾವು ಏನೋ ಒಂದು ಕೆಲಸ ಆಗ್ಬೇಕಾಗುತ್ತೆ, ಅದನ್ನ ಸೀಕ್ರೆಟ್ ಆಗಿ ಇಟ್ಕೋಬೇಕು. ಇನ್ನು ಆಗೋದಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ಬಾರ್ದು, ಮೌನ ಇರ್ಬೇಕು. ನನಗೆ ಆ ಜಾಬ್ ಬರುತ್ತೆ, ಈ ಜಾಬ್ ಬರುತ್ತೆ, ಆದ್ಮೇಲೆ ಹೇಳಿ ನನಗೆ ಬಂದಿದೆ ಅಂತ. ಅದೇ ಅಂತಂದ್ರೆ ಹೇಳಲ್ಲ. ಅವ್ರಿಗೆ ಹೇಳ್ತಾರೆ, ಕಷ್ಟ. ಮೌನ ಅಂದ್ರೆ ಆದಷ್ಟು ಮಾತುಗಳು ಕಡಿಮೆ ಮಾಡಿ ಮೌನನ ಆಚರಿಸ್ಬೇಕು. ಇಲ್ಲಿ ನಮ್ದು 5 ಇದೆ ಬೆರಳುಗಳು, ಪತ್ರಿಜಿ ಸರ್ ಹೇಳಿದ್ದಾರೆ.
ಏನದು? ಅಂದ್ರೆ ಬಾಡಿ, ಮೈಂಡ್, ಇಂಟೆಲೆಕ್ಟ್, ಸೋಲ್, ಸುಪ್ರೀಂ ಸೋಲ್ ಅಂತ. ಅಂದ್ರೆ ನಾವು ಏನ್ ತಿಳ್ಕೊಬೇಕಂದ್ರೆ, ನಾವು ಎಲ್ಲದರ ಜೊತೆ ಇದೀವಿ. ಒಂದೊಂದು ಪಾಯಿಂಟ್ ಬರ್ಕೊಂತಿದ್ರ ಅಂತ ಅಂದ್ಕೊಂಡಿದೀನಿ. ನಾನು ಶರೀರ ಒಂದೇ ಅಲ್ಲ. ಯಾರು ನಾನು? ಶರೀರದ ಜೊತೆ ಮನಸ್ಸುನೂ ಇದೆ ನನಗೆ, ನಾನು ಮನಸ್ಸು ಇದ್ದೀನಿ. ಮನಸ್ಸು ಜೊತೆಗೆ ಬುದ್ಧಿನೂ ಇದ್ದೀನಿ, ನನಗೆ ಬುದ್ಧಿ ಇದೆ, ನನಗೆ ಬುದ್ಧಿನೂ ಇದೆ. ಆದ್ರೆ ಎಲ್ಲದಕ್ಕೆ ಇಂಪಾರ್ಟೆಂಟ್ ನಾನು ಆತ್ಮ. ಇದು ಆತ್ಮ. ಆತ್ಮ ಯಾವಾಗ ಆಗ್ತೀನಿ ಅಂದ್ರೆ, ಸರ್ವಾತ್ಮದ ಜೊತೆ ನಾನು ಲೀನವಾದಾಗ, ಧ್ಯಾನದಿಂದ ಸರ್ವಾತ್ಮದ ಜೊತೆ ಲೀನವಾದಾಗ ನಾನು ಪರಮಾತ್ಮ ಆಗ್ತೀನಿ. ಓಕೆ, ಇಲ್ಲಿ ಶರೀರ, ಮನಸ್ಸು, ಬುದ್ಧಿ, ಆತ್ಮ, ಸರ್ವಾತ್ಮ ಅಥವಾ ಪರಮಾತ್ಮ, ಈ ಒಂದು ಇದನ್ನ ನಾವು ತಿಳ್ಕೋಬೇಕು. ಹೆಂಗ್ ತಿಳ್ಕೋಬೇಕು? ಧ್ಯಾನದಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಅದು ಪತ್ರಿಸಿ ಗುರುಗಳಿದೆ, ಆದಷ್ಟು ಬೇಗ ಮುಗಿಸ್ತೇನೆ, ಡೋಂಟ್ ವರಿ. ಶರೀರ, ಶರೀರದಿಂದ ಹಿಂಗ್ ಈ ಕಡೆ ಕೆಳಗಿಳಿದು ಮೇಲೆ ಹೋದ್ರೆ ಅವಾಗ ನನ್ನ ಮೈಂಡ್ ಅಂತ ಗೊತ್ತಾಗುತ್ತೆ. ಮನಸ್ಸು ಅನ್ನೋದು ಇದೆ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಸ್ಟಡಿ ಮಾಡ್ತಾನೆ. ಇಲ್ಲಿ ಇದ್ದಾಗ ಏನ್ ಗೊತ್ತಾಗಲ್ಲ, ಶರೀರ ನಾನು ಶರೀರ ಅನ್ಕೊಂತಾನೆ. ಕೆಳಗಿಳಿದು ಮೇಲೆ ಒಂದೊಂದೊಂದೊಂದು ಹಂತವಾಗಿ ಹೋದಾಗ ಅವು ನಾನು ಮನಸ್ಸು ಅಂತ ತಿಳ್ಕೊಂತಾನೆ. ಓಕೆ, ನನಗೂ ಮನಸ್ಸಿದೆ. ಆ ಮನಸ್ಸನ್ನ ದಾಟಿ ಬರ್ಬೇಕಂದ್ರೆ ಸ್ವಲ್ಪ ಬುದ್ಧಿ ಇರ್ಬೇಕು, ನಾಲೆಡ್ಜ್, ಇಂಟೆಲೆಕ್ಟ್ ಇರ್ಬೇಕು. ಆ ಇಂಟೆಲೆಕ್ಟ್ ಇದ್ದಾಗ ಇರ್ತಾನೆ, ಇಲ್ಲಿಂದ ಮತ್ತೆ ಕೆಳಗಿಳ್ತಾನೆ. ಮನಸ್ಸಿನಿಂದ ಮನಸ್ಸನ್ನ ಡೌನ್ ಮಾಡ್ಕೊಂಡು ಬರೀ ಮನಸ್ಸನ್ನ ಇಟ್ಕೊಂಡ್ರೆ ಆಗಲ್ಲ ಅಂತ ಬುದ್ಧಿ ತಿಳಿತಾ ತಿಳಿತಾ ಹೋಗ್ತಾನೆ. ನೋಡಿ, ಇಲ್ಲಿ ಇಳ್ದ ಇಲ್ಲ ಹತ್ತದ, ಆವಾಗ ಬುದ್ಧಿ ಬಂತು. ಶರೀರ ಒಂದೇ ಅಲ್ಲ, ಮನಸ್ಸು ಒಂದೇ ಅಲ್ಲ, ಬುದ್ಧಿ ಬಂತು. ಈ ಬುದ್ಧಿನೇ ತಿಳ್ಕೊಂಡು 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 ಬುದ್ಧಿ ಒಂದಲ್ಲ, ಮತ್ತೆ ಕೆಳಗಿಳಿದು ಇಳಿದು ಮತ್ತೆ ಬಂದ. ಓಕೆ, ನಾನು ಬುದ್ಧಿ ಒಂದಲ್ಲ, ನಾನು ಆತ್ಮ ಅಂತ ಗೊತ್ತಾಯ್ತವ. ನಾನು ಆತ್ಮ ಅಂತ ನಾನು ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು? ನಾನು ಆತ್ಮ ಆತ್ಮ ಇಲ್ಲಿಂದ ಇಷ್ಟು ಕೆಳಗೆ ಇಳಿದು ಇಲ್ಲೇ ಬರ್ಬೇಕು. ಜಾಸ್ತಿ ಗ್ಯಾಪ್ ಇದೆಯಲ್ಲ ಇದು, ಇದೆಲ್ಲ ಸ್ವಲ್ಪ ಸ್ವಲ್ಪ ಇದೆ, ಇದು ಜಾಸ್ತಿ ಗ್ಯಾಪ್ ಇದೆ. ಈ ಜಾಸ್ತಿ ಗ್ಯಾಪ್ ನಾವು ಆತ್ಮ ಸರ್ವಾತ್ಮ ಇಷ್ಟರಲ್ಲೇ ಇರತ್ ನಾವೆಲ್ಲ ಇವಾಗ. ಇಲ್ಲಿಂದ ತಿಳ್ಕೊಂಡು ಇಲ್ಲಿ ಬರೋಷ್ಟೊತ್ತಿಗೆ ಪರಮಾತ್ಮ ಆಗ್ತೀವಿ. ಈ ಸ್ಥಿತಿನ ನಾವು ತಿಳ್ಕೊಬೇಕಂತ ಕೃಷ್ಣಾನಂದ ಗುರುಜಿಗಳು ಹೇಳ್ತಾರೆ. ಸೊ ಇದು ಶಂಬಲ ಅಂತಕ್ಕಂಥದ್ದು ದೊಡ್ಡ ವಿಷಯ. ಮೇಡಮ್ ಇದ್ದಕ್ಕಿದ್ದಂಗೆ ಒಂದಿನ ಮಾಡೋದ್ರೆ ಆಗಲ್ಲ. ಇದು ಒಂದು ವಾರ ಎಸ್ ಟೈಮ್ ಸರ್. ಕೊಟ್ರೆ ಬೇಕಾದ್ರೆ ಒಂದು ವಾರದ ಬೇಕಾದ್ರೆ ಯಾವಾಗ ಮಾಡೋಣ ನೆಕ್ಸ್ಟ್. ಓಕೆ ಸರ್. ಸದ್ಯಕ್ಕೆ ಏನೇನಿದ್ರೆ ಒಂದು 5 ನಿಮಿಷ 10 ನಿಮಿಷ